ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಏನು ಸ್ಪೆಷಲ್ ಸ್ವೀಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವೆಲ್ಲರೂ ಗೆಸ್ ಮಾಡಿರ್ಬೋದು. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ರಾಗಿಯಿಂದ ರಾಗಿ ಹಲ್ವಾ ಅಥವಾ ರಾಗಿ ಹಾಲುಬಾಯಿ ಅಂತಲೂ ಹೇಳ್ತಾರೆ. ನಾನು ಈ ಸ್ವೀಟ್ನ ಮಾಡ್ತಾಯಿದ್ದೀನಿ. ಈ ಬೇಸಿಗೆಲ್ಲಂತೂ ಈ ಥರ ಸ್ವೀಟ್ಗಳನ್ನ ಮಾಡಿಕೊಂಡ್ರೆ ಅಥವಾ ಈ ಥರ ರೆಸಿಪೀಸ್ನ ಮಾಡಿಕೊಂಡ್ರೆ ಬಾಡಿ ಅಂತೂ ತುಂಬ ಕೂಲಾಗಿರುತ್ತೆ. ನಾನು ಈ ರಾಗಿ ಹಲ್ವನ ಮಾಡೋದಕ್ಕೆ ಅಂತ ಹೇಳಿ ನಾನು 1 ಲೋಟದಷ್ಟು ರಾಗಿನ ತಗೊಂಡು ಅದನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿ 2-3 ಸತಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಬೇಕು. ನಾನು ರಾಗಿ ಹಾಲ್ಬಾಯಿನ ಮಾಡ್ತಿರೋದು ಫಸ್ಟ್ ಟೈಮು. ಹೇಗೆ ಬರುತ್ತೆ ಏನೋ ಅಂತ ಅಂದ್ಕೊಂಡೆ ನಾನು ಮಾಡ್ತಾಯಿದ್ದೀನಿ. ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳಿ. ನಾನು ಇದಕ್ಕೆ ಸ್ವಲ್ಪ 1 ಭಾಗದಷ್ಟು ಕಾಯಿ ತುರಿನ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ನೆನೆಸ್ಕೊಂಡಿರೋ ರಾಗಿ ಮತ್ತು ಕಾಯಿ ತುರಿನ ಹಾಕ್ಬಿಟ್ಟು ಅದಕ್ಕೆ 4-5 ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಬೇಕು. ನಾನು ಇದನ್ನು ಮಾಡೋಣ ಅಂತ ಅಂದ್ಕೊಂಡಾಗ ತುಂಬ ಈಸಿ ಇದು. ನೆನೆಸ್ಬಿಟ್ಟು ರುಬ್ಬಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಚೆನ್ನಾಗಿ ಅದನ್ನು ಹಲ್ವದ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನು ತಿರುವಿದ್ರೆ ಸಾಕು ಅಂತ ಅಂದ್ಕೊತಾ ಇದ್ದೆ. ಆದರೆ ಇದನ್ನು ಮಾಡಿದ ಮೇಲೆ ಗೊತ್ತಾಯಿತು ಎಷ್ಟು ಹೊತ್ತು ತಾಳುತ್ತೆ ಟೈಮ್ನ ಅಂತ ಹೇಳಿ. ತುಂಬ ಟೈಮ್ ತಾಳುತ್ತೆ, ಆದರೆ ಅಷ್ಟೇ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಇದನ್ನು ಒಂದು ಸತಿ ರುಬ್ಬಿದ ಮೇಲೆ ಅದನ್ನು ಸೋಸ್ಕೊಂಡು ಮತ್ತೆ ಅದನ್ನು ನೀರು ಹಾಕ್ಕೊಂಡು ಮತ್ತೆ ರುಬ್ಬಬೇಕು, ಮತ್ತೆ ಸೋಸ್ಕೊಬೇಕು. ಇದೇ ಥರ ಒಂದು 5 ಟೈಮ್ಸ್ ಮಾಡಬೇಕಾಗುತ್ತೆ. 5 to 6 ಟೈಮ್ಸೇ ಮಾಡಬೇಕಾಗತ್ತೆ. ಅದು ಚೆನ್ನಾಗಿ ರುಬ್ಬಿ ಅದನ್ನು ಸೋಸ್ತಾನೆ ಇರಬೇಕು. ಇದನ್ನು ಒಂದೇ ಸತಿ ಕಾಟನ್ ಬಟ್ಟೆಯಲ್ಲಿ ಸೋಸ್ಕೊಳ್ಬೋದು. ಆ ಥರದ್ದು ಯಾವುದೂ ಇರಲಿಲ್ಲ, ಹಾಗಾಗಿ ನಾನು ಇದು ಸ್ಟೇನರ್ನಲ್ಲೇ ಸೋಸ್ಕೊಂಡೆ. ನಮ್ಮದು ಸ್ಟೇನರು ಸ್ವಲ್ಪ ದೊಡ್ಡ ಕಣ್ಣಿಂದಾಗಿರೋದ್ರಿಂದ ಜಾಸ್ತಿ ಟೈಮ್ಸ್ ಅದನ್ನು ಸೋಸಬೇಕಾಯ್ತು. ಹೀಗೇ ಸೋಸಲಿಲ್ಲ ಅಂತಂದರೆ ತಳದಲ್ಲಿ ಅದು ರಾಗಿದೆಲ್ಲ ಉಳ್ಕೊಂಬಿಟ್ಟಿರುತ್ತೆ, ಚೆನ್ನಾಗಾಗಲ್ಲ. ಹಾಗಾಗಿ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಇದರಲ್ಲಿ ದೊಡ್ಡ ಕಣ್ಣಿಂದು ಸ್ಟೇನರಲ್ಲಿ ಒಂದು ಸತಿ ಸೋಸ್ಕೊಂಡ್ಬಿಟ್ಟು ಮತ್ತೆ ಕಾಫಿ ಟೀ ಎಲ್ಲ ಸೋಸ್ಕೊಳ್ತೀವಲ್ಲ ಆ ಥರ ಇದರಲ್ಲೂ ಸ್ಟೇನರ್ನಲ್ಲೂ ಮತ್ತೆ ಇನ್ನೊಂದು ಸತಿ ನಾನು ಅದನ್ನು ಸೋಸ್ಕೊಂಡೆ. ಎಷ್ಟು ಸೋಸಿದ್ರೂ ಮತ್ತೆ ಅದು ಅದರದ್ದು ಗಷ್ಟ ಇರುತ್ತಲ್ಲ ಅದು ಉಳ್ಕೊಳ್ತಾನೆ ಇತ್ತು. ಹಾಗಾಗಿ ಅದು ಬರದೇ ಇರೋ ಥರ ಅದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಸತಿ ಸೋಸ್ತಾ ಇದ್ದೀನಿ ಅಂತ ಹೇಳಿ. ನನಗೇನೆ ಸೋಸಿನೇ ಸುಸ್ತಾಗೋಯ್ತು. ಇದೇನಿದು ಇಷ್ಟೊಂದು ಸತಿ ಸೋಸಬೇಕಾ, ಇಷ್ಟೊಂದು ಉಳ್ಕೊಂಡಿರುತ್ತಲ್ಲ ಆ ತಳದಲ್ಲಿ ಅಂತ ಅಂದ್ಕೊಳ್ತಾ ಇದ್ದೆ ಮಾಡಬೇಕಾದ್ರೇ. ಹಾಗೆಯೇ ಇದಕ್ಕೆ ಬೆಲ್ಲನೂ ಹಾಕಬೇಕಾಗತ್ತೆ. ನಾನು 1 ಲೋಟ ರಾಗಿ ತೊಗೊಂಡಿದ್ದರಿಂದ ಇದಕ್ಕೆ 1.5 ಲೋಟ ಅಥವಾ 1 ಲೋಟ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ. ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕರಗಿಸ್ಕೋಬೇಕಾಗತ್ತೆ. ಹಾಗೆಯೇ ನಾನು ಈ ಕಡೆ ಸ್ಟವ್ನಲ್ಲಿ ರಾಗಿದು ಏನು ಸೋಸ್ಕೊಂಡಿರ್ತೀನಲ್ವ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ್ಲೂ ಅಷ್ಟೇ ನಾನು ಅದು ಕಾಫಿ ಏನು ಸೋಸ್ತೀವಿ ಆ ಥರ ಸ್ಟೇನರ್ನಲ್ಲೂ ಸೋಸ್ತಾ ಇದ್ದೀನಿ. ಆದ್ರೂ ನೋಡ್ತಾ ಇರ್ಬೋದು ನೀವು ಎಷ್ಟು ಬರ್ತಾಯಿದೆ ಅಂತ ಹೇಳಿ ಗಷ್ಟ. ಇದೇ ಥರನೇ ಸೋಸ್ಕೊಂಡು ನಾವು ಹಾಕೊಬೇಕು, ಇಲ್ಲ ಅಂತಂದರೆ ಅದು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಸೋಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಹಿಟ್ಟು ಥರ ತಳದಲ್ಲಿ ಏನೂ ಉಳಿಬಾರ್ದು, ಆ ಥರ ಚೆನ್ನಾಗಿ ನಾವು ಸೋಸ್ಕೊಂಡು ಅದನ್ನು ಒಂದು ಸಿಮ್ನಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಒಂದು 5 to 10 ಮಿನಿಟ್ಸ್ ನಾವು ಬಿಸಿ ಮಾಡ್ತಾ ಇದ್ದಂಗೆ ತಳದಿಂದ ಅದು ಗಟ್ಟಿ ಆಗ್ತಾ ಬರುತ್ತೆ. ಅದು ಗಟ್ಟಿ ಆಗ್ತಿದ್ದಂಗೆ ಅದು ಕೈ ಬಿಡೋಕೆ ಹೋಗಬಾರ್ದು, ಅದೇ ಥರನೇ ತಿರುಗಿಸ್ತಾನೆ ಇರಬೇಕು. ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಹೇಳಿ. ಹೀಗೇ ಗಟ್ಟಿ ಆಗ್ತಾ ಇರಬೇಕಾದ್ರೇ ನಾವು ಅದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಬೇಕು. ತುಪ್ಪನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಇದನ್ನು ಮಾಡಬೇಕಾದ್ರೆ ನಾವು ಸ್ವಲ್ಪನೂ ಕೈ ಬಿಡಬಾರ್ದು, ಆ ಥರ ಅದನ್ನು ತಿರುಗಿಸ್ತಾನೆ ಇರಬೇಕಾಗತ್ತೆ. ಇಲ್ಲ ಅಂದರೆ ತಳದಿಂದ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಅದನ್ನು ಕೈ ಬಿಡ್ದೇ ನಾವು ಇದನ್ನು ತಿರುಗಿಸ್ತಾನೆ ಇರಬೇಕು. ನಾವು ರಾಗಿ ಹಾಲುಬಾಯಿನ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಬೇಕು ಆದಷ್ಟು. ಆದರೆ ಮಧ್ಯ ಸ್ವಲ್ಪ ಮೀಡಿಯಮ್ ಫ್ಲೇಮು ಮತ್ತು ಲೋ ಫ್ಲೇಮು ಈ ಥರ ಮಾಡ್ಕೊಳ್ತಾ ನಾವು ಮಾಡಬೇಕಾಗತ್ತೆ. ಹಾಗೆಯೇ ಬೆಲ್ಲ ಕರಗಿಸಿರ್ತೀನಲ್ವ ಆ ನೀರನ್ನು ಅಷ್ಟೇ ಅದನ್ನು ಸೋಸ್ಕೊಂಡು ಇದಕ್ಕೆ ಹಾಕ್ಕೊಂಡೆ.
ಇದನ್ನು ಮಾಡಬೇಕಾದ್ರೆ ತುಂಬಾ ಟೈಮ್ ತಾಳುತ್ತೆ. ಇಲ್ಲೇ ನಿಂತ್ಕೊಂಡು ಇದನ್ನು ತಿರುಗಿಸ್ತಾನೆ ಇರಬೇಕು, ತಳ ಹಿಡಿದೇ ಇರೋ ಥರ. ಹಾಗೆಯೇ ಇದು ನೀರೆಲ್ಲ ಸ್ವಲ್ಪ ಇಂಗಿ ಆಮೇಲೆ ಇದು ಗಟ್ಟಿ ಆಗ್ತಾ ಹೋಗುತ್ತಲ್ವ, ಆವಾಗ ನಾವು ಅದನ್ನು ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಸವರಿ ಎತ್ತಿಟ್ಕೊಂಡಿರಬೇಕು. ಇದೆಲ್ಲ ಹಿಟ್ಟು ರೆಡಿ ಆದಮೇಲೆ ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಮೇಲೆ ನಾವು ಸ್ವಲ್ಪ ಹೊತ್ತು ಫ್ರಿಡ್ಜಿಗೆ ಎತ್ತಿಟ್ಕೋಬೋದು. ಇಲ್ಲಾಂದರೆ ಆಚೆ ಇಟ್ಟು ತುಂಬ ಟೈಮ್ ತಾಳುತ್ತೆ ಆರೋದಕ್ಕೆ. ಇಲ್ಲ ಫ್ರಿಡ್ಜಿಗೆ ಎತ್ತಿಟ್ರೆ 1 ಅವರ್ ಅಥವಾ ಹಾಫ್ ಆನ್ ಅವರಲ್ಲಿ ಅದು ತಣ್ಣಗಾಗ್ಬಿಡುತ್ತಲ್ವ. ಆಮೇಲೆ ಅದನ್ನು ನಾವು ತೆಗೆದು ಕಟ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಆಯಿತು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ. ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಅದು ಸ್ವಲ್ಪ ನೀರೆಲ್ಲ ಇಂಗ್ತು ಅಂತ ಅಂದಾಗ ನಾನು ಒಂದು ಪ್ಲೇಟಿಗೆ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ನಾನು ಇದನ್ನು ಏನು ಮಾಡ್ತಾ ಇರ್ತೀವಲ್ವ ಹಿಟ್ಟು ಅದನ್ನು ಸ್ವಲ್ಪ ಹಾಕಿ ನೋಡಬೇಕು. ಸ್ವಲ್ಪ ಕೆಳಗಡೆ ಜರುಗ್ತು ಅಂದರೆ ಇನ್ನೂ ಸ್ವಲ್ಪ ಮಾಡೋದಿದೆ ಅಂತ ಹೇಳಿ. ನೀವೀಗ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಕೈಗೆ ಅಂಟ್ಕೊಳ್ತಾ ಇದೆ. ಆ ಥರ ಇದ್ದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಅದನ್ನು ಬಿಸಿ ಮಾಡಬೇಕು ಅಂತ ಅರ್ಥ. ನಾನು ಇವಾಗ ಮತ್ತೊಂದು ಸತಿ ಅದನ್ನು ಚೆಕ್ ಮಾಡಿಕೊಂಡೆ. ಇವಾಗ ಚೆನ್ನಾಗಿ ಅದು ಕೈಗೆ ಹಾಗೇ ಬಂತು, ಸ್ವಲ್ಪನೂ ಅಂಟ್ಕೊಳ್ಳಿಲ್ಲ. ಹಾಗಾಗಿ ನಾವೇನು ತುಪ್ಪ ಸವರಿಟ್ಕೊಂಡಿರ್ತೀವಲ್ಲ ಆ ತಟ್ಟೆಗೆ ನಾನು ಈ ಥರ ನೀಟಾಗಿ ಅದು ಎಲ್ಲ ಕಡೆಗೂ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ. ಹಾಗೆಯೇ ಒಂದು ಸ್ಪೂನ್ ಇದರಿಂದ ಅದನ್ನು ಚೆನ್ನಾಗಿ ನೋಡಿ ನೀವು ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ಬಿಸಿ ಇರುವಾಗಲೇ ಇದನ್ನು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜ್ನಲ್ಲಿ ಎತ್ತಿಟ್ಬೋದು. ಇಲ್ಲ ಅಂತಂದರೆ ನಾವು ಹೊರಗಡೆ ಆಚೆನೇ ಇಟ್ಕೊಂಡ್ರೆ ಒಂದು 2-3 ಅವರ್ಸ್ ಆಗುತ್ತೆ ಅದು ಆರೋದಕ್ಕೆ. ಇಲ್ಲ ಅಂದರೆ ನಾವು ಫ್ರಿಡ್ಜಿಗೆ ಎತ್ತಿಟ್ಕೊಂಡ್ರೆ ಹಾಫ್ ಆನ್ ಅವರ್ ಅಥವಾ 1 ಅವರಲ್ಲಿ ಇದು ತಣ್ಣಗಾಗ್ಬಿಡುತ್ತೆ. ಆಮೇಲೆ ತಣ್ಣಗಾದಮೇಲೆ ಅದನ್ನು ತೆಗೆದ್ಬಿಟ್ಟು ಅದನ್ನು ಚಾಕುನಿಂದ ಸ್ಕ್ವೇರ್ ಶೇಪು ಅಥವಾ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ನ ನಾವು ಕಟ್ ಮಾಡಿಕೊಂಡು ಅದನ್ನು ತಿನ್ಕೊಳ್ಬೋದು. ಬೇಸಿಗೆಯಲ್ಲಿ ನಾವು ಈ ಥರ ಸ್ವೀಟ್ಸ್ನ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ದೇಹಕ್ಕೂ ತಂಪು, ಹಾಗೆಯೇ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಜ ಹೇಳಬೇಕು ಅಂತ ಅಂದರೆ ನಾನು ಇದನ್ನು ಮಾಡಿದ್ದು ಫಸ್ಟ್ ಟೈಮು ಮಾಡಿದ್ದು ಸ್ವಲ್ಪನೂ ಕೆಟ್ಟೋಗಲಿಲ್ಲ, ತುಂಬಾ ಚೆನ್ನಾಗಿ ಬಂತು. ನನಗಂತೂ ತುಂಬಾ ಖುಷಿಯಾಯಿತು. ಹಾಗೆಯೇ ಇನ್ನೊಂದು ಸತಿ ಮಾಡಬೇಕು ಅಂತಲೂ ನನಗೆ ಇಷ್ಟ ಆಯಿತು. ಅದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು, ಆದ್ರೂ ಅದು ಚೆನ್ನಾಗಿ ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮಕ್ಕಳಿಗೆ ಗೊತ್ತಿರಲಿಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಏನೋ ಮನೆ ತುಂಬ ಗಮ್ ಅಂತ ಇದೆ ಅಂತ ಹೇಳಿ ನನ್ನ ಮಗಳು ಬಂದು ಸ್ಮೆಲ್ ನೋಡ್ತಾ ಇದ್ಲು, ಅಮ್ಮ ಏನು ಮಾಡ್ತಿದ್ದೀಯಾ ಅಂತ ಹೇಳಿ. ನಾನು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಏನೂ ಹೇಳಿರ್ತಿಲ್ಲ. ಹಾಗಾಗಿ ನನ್ನ ಮಗಳು ಸ್ಮೆಲ್ ಚೆನ್ನಾಗಿ ಬರ್ತಿದೆ ಅಮ್ಮ ಅಂತ ಹೇಳಿ ಬಂದು ನೋಡ್ತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ನಾನು ಅದು ಕಟ್ ಮಾಡಿ ತೆಗಿತಾ ಇದ್ದೀನಿ. ತಟ್ಟೆಗೆ ಸ್ವಲ್ಪನೂ ಅಂಟ್ತಾ ಇಲ್ಲ, ಹಾಗೆಯೇ ಕೈಗೂ ಕೂಡ ಅಂಟ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಬರ್ತಾ ಇದೆ ತೆಗಿಯೋಕ್ಕಂತೂ. ಅದನ್ನು ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ಅಷ್ಟು ಜೆಲ್ಲಿ ಟೈಪು ತುಂಬಾ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬಾ ಖುಷಿಯಿಂದ ತಿಂದರು. ಮಾಡಿರೋ ಎಲ್ಲ ಸ್ವೀಟ್ಸ್ಗಿಂತ ಇದೆ ಸಕ್ಕತ್ತಾಗಿದೆ, ಚೆನ್ನಾಗಿದೆ, ತುಂಬ ಜಡಿತ. ಮನೆಯಲ್ಲಿ ವಾಟರ್ ಮೆಲನ್ ಇತ್ತು, ಹಾಗಾಗಿ ಮಕ್ಕಳು ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಡು ಅಮ್ಮ ಅಂತ ಕೇಳ್ತಾಯಿದ್ರು. ಹಾಗಾಗಿ ನಾನು ಬೆಲ್ಲನ ಹಾಕ್ಬಿಟ್ಟು ವಾಟರ್ ಮೆಲನ್ ಜ್ಯೂಸನ್ನ ಮಾಡಿಕೊಟ್ಟೆ. ಬೇಸಿಗೆನಲ್ಲಿ ನಮ್ಮ ಬಾಡಿನ ಕೂಲಾಗಿ ಇಟ್ಕೊಳ್ಳೋದಕ್ಕೆ ನಾವು ತಂಪಾಗಿರುವಂಥ ಆಹಾರನ ಸೇವಿಸಬೇಕು. ಅದಕ್ಕೋಸ್ಕರ ಮಜ್ಜಿಗೆ ಅಥವಾ ಅಂಬಲಿ ಅಥವಾ ಈ ಥರ ಕಲ್ಲಂಗಡಿ ಜ್ಯೂಸು ಈ ಥರ ಏನಾದರೂ ಮಾಡಿಕೊಂಡು ಕುಡಿತಾನೆ ಇರ್ತೀವಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.